ಸೊ ಫ್ರೆಂಡ್ಸ್, ಇವತ್ತು ನಿಮಗೆ ಮೋಟ್ರ್ ಆನ್ ಮಾಡೋದು, ಆಫ್ ಮಾಡೋದು ಎಲ್ಲ ತೋರಿಸ್ತೀನಿ ಬನ್ನಿ. ಫಸ್ಟ್ ನೀವು ಬೆಲ್ ಸ್ವಿಚ್ ಪಕ್ಕ ನಾರ್ಮಲ್ ಸ್ವಿಚ್ ಇರುತ್ತೆ. ಅದು ನಾರ್ಮಲ್ ಸ್ವಿಚ್ ಹೊತ್ಬಿಟ್ಟು ನೀವು ಬೆಲ್ ಸ್ವಿಚ್ ಆನ್ ಮಾಡಬೇಕು. ಆಟೋಮೆಟಿಕ್ ನಿಮಗೆ ಮೋಟ್ರ್ ರನ್ ಆಗಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಫ್ ಮಾಡ್ಬೇಕಾದ್ರೆ ಜಸ್ಟ್ ನಾರ್ಮಲ್ ಸ್ವಿಚ್ ಆಫ್ ಮಾಡಬೇಕಷ್ಟೇ. ಅವಾಗ ನೀವು ಬೆಲ್ ಸ್ವಿಚ್ ಆಫ್ ಮಾಡೋಂಗಿಲ್ಲ, ಆಟೋಮೆಟಿಕ್ ಆಫ್ ಆಗಿರುತ್ತೆ ಅದು. ನೋಡಿ, ನಾನು ಬೆಲ್ ಸ್ವಿಚನ್ನು ಆಫ್ ಮಾಡಲಿಲ್ಲ, ಆಟೋಮೆಟಿಕ್ ಅದೇ ಆಫ್ ಆಯಿತು. ತಗೋಣ ನಾವು ಬೀನ್ಸ್ ಹಾಕಿದ್ದು ಈಗ 2 ಮೂರನೇ ಮೇಲೆ ಬಂದಿದೆ, ನೋಡ್ತಿರ್ಬೋದು ನೀವು. ಆದರೆ ಸ್ವಲ್ಪ ಲೈಕ್ ಇಳುವರಿ ಇನ್ನೂ ಚೆನ್ನಾಗಿ ಬರಬೇಕಿತ್ತು, ಕರೆಕ್ಟಾಗಿ ಬಂದಿಲ್ಲ ಇನ್ನವೇ. ಒಂದು ಸುಮಾರು ನವಿಲು ತಕ್ಕೊಟ್ಟಿದ್ದಾವೆ, ಅಷ್ಟು ನೋಡ್ಕೊಂಡಿದ್ದೇವೆ. ನೋಡಿ, ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು ನಾವು. ಇದು ಬ್ರ್ಯಾಂಡ್ ನಾನು ಹಾಕೋದ್ರಲ್ಲಿ ಹೇಳಿದ್ದೆ, ಲೈಕ್ ಬಿತ್ತನೆ ಮಾಡ್ಬೇಕಾದ್ರೆ. ಆ ವಿಡಿಯೋ ನೀವು ನೋಡ್ಬೋದು, ನನ್ನ ಚಾನಲಲ್ಲಿದೆ. ಅಲ್ಲಿಂದ ನೋಡ್ಕೊಂಡು ನಾನು ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲಿ ಹೊಸದಾಗಿ ಒಂದು ಫಿಲ್ಟರ್ ಹಾಕ್ಸಿದ್ವಿ ನೋಡಿ. ಇಲ್ಲಿ 4 ಗೇಟ್ 4 ರೋಡ್ಕೋಬೇಕು ಹಂಗೆ ಹಾಕ್ಸಿರೋದು. ಇದು 1 ಗೇಟ್ ಆಫ್ ಮಾಡಿದ್ರೆ 1 ತೋಟಕ್ಕೆ ಹೋಗೋದು ನಿಲ್ಲುತ್ತೆ, ಇನ್ನೊಂದು ಗೇಟ್ ಆಫ್ ಮಾಡಿದ್ರೆ ಇನ್ನೊಂದು ಹೋಗೋದು ನಿಲ್ಲುತ್ತೆ. ನೋಡಿ ತೋರಿಸ್ತೀನಿ ಅದು ಗೇಟ್ಗಳನ್ನೆಲ್ಲ. ಇದರ ಸ್ಪೆಷಾಲಿಟಿ ಏನಂದರೆ, ಎಕ್ಸಸ್ ನೀರು ವಾಪಸ್ ಬಂದರೆ ಅದು ವಾಪಸ್ ಇದಕ್ಕೆ ಬಿಡುತ್ತೆ, ಲೈಕ್ ಈ ಸೈಡ್ ಚೆಲ್ಲಲ್ಲ. ನೋಡಿ, ಗೇಟ್ಗಳು ಇಲ್ಲಿದ್ದಾವೆ. ಇದು ಹೇಳಿದ್ನಲ್ಲ, 1 ಗೇಟ್ ಆನ್ ಮಾಡಿದ್ರೆ ಒಂದು ಹೊಲಕ್ಕೆ ಹೋಗುತ್ತೆ, ಆಫ್ ಮಾಡ್ಬಿಟ್ಟು ಇನ್ನೊಂದು ಹೊಲಕ್ಕೆ ಕಳಿಸ್ಬೋದು ನಾವು ನೀರು. ಎಲ್ಲದಕ್ಕೂ ಸಪ್ರೇಟ್ ಗೇಟ್ ಇದೆ. ಒಂದು ಆಫ್ ಮಾಡಿದ್ರೆ ಪಕ್ಕದಕ್ಕೆ ಹಂಗೆ ಹೋಗುತ್ತೆ. ಈ ಥರ ಮಾಡಿಸ್ಕೊಂಡ್ರೆ ನಿಮಗೆ ಆ ಕಡೆ ಹೋಗ್ತಿರಬೇಕು, ಈ ಕಡೆ ಹೋಗ್ತಿರಬೇಕು ಅಂತ ನಿಮ್ಗೆ ಟೆನ್ಷನ್ ಇರಲ್ಲ. ಸೊ ಹಂಗೆ ನೋಡ್ಕೊಂಡು ಬರ್ತಾ ಒಂದು ಜೋಕ್ ನಕ್ಕ ಬಂತು ಈ ಹುಣಸೆ ಮರದ ಬಗ್ಗೆ. ಎಲ್ಲರೂ ಹುಣಸೆ ಮರದಲ್ಲೆಲ್ಲ ದೆವ್ವ ಇರುತ್ತೆ, ಯಾಕೆ ಯಾವ್ದು ಕೆಳಗಡೆ ಹೋಗಬೇಡಿ ಅಂತೆಲ್ಲ ಅಂತಾರೆ. ಸಾಂಬಾರು ಮಾಡಿದಾಗ ಅದನ್ನು ಮಾಡ್ತಾ ಬಿಡ್ತಾರೆ ಅವ್ರು ಉಪಯೋಗಿಸೋಣ. ಇದು ಅನ್ನ ಪೂರ್ಣೇಶ್ವರಿಗೆ ಸಮ ಅಲ್ವಾ? ಹೆಂಗೆ ಅಂದರೆ, ಇದ್ದಾಗಾದ್ರೆ ವ್ಯಾಲಿ ಗೊತ್ತಾಗಲ್ಲ, ಇಲ್ದಾಗಲೇಬೇಕು ಅಂತಾರಲ್ಲ, ಹಂಗೆ ಇದ್ರ ಕತೆ.